Hello children, from today onwards I will handle maths for you. Last class ಅಲ್ಲಿ 21 ತನಕ ಪ್ರಾಬ್ಲಮ್ ಮಾಡಿದ್ದಾರೆ. ಈಗ 22 ಇಂದ ನೋಡೋಣ. ಪೇಜ್ ನಂಬರ್ 87 ತೆಗೀರಿ. ಅದರಲ್ಲಿ ಇಲ್ಲಿ ಏನು ಕೊಟ್ಟಿದ್ದಾರೆ, ಆ್ಯಡ್ ಅಕ್ರಾಸ್ ಆ್ಯಡ್ ಡೌನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅಕ್ರಾಸ್ ಅಲ್ಲಿ ಆ್ಯಡ್ ಮಾಡಬೇಕು, ಡೌನ್ ಬಂದರೆ ಡೌನಲ್ಲೂ ಆ್ಯಡ್ ಮಾಡಬೇಕು. ಈಗ ನೋಡಿ 14 + 8 ಎಷ್ಟಾಗುತ್ತೆ? 14 + 8 22 ಆಗುತ್ತೆ. ಈಗ ಈ 22ನ ಇಲ್ಲಿಗೆ ಬರೆಯೋಣ. ನೆಕ್ಸ್ಟ್ ಈಗ ಇಲ್ಲಿ 14, ಇಲ್ಲಿ 5, ಇಲ್ಲಿ 14 ಇದೆ. ನಮಗೆ 14 ಬರಬೇಕು ಅಂದರೆ ಎಷ್ಟು ಆ್ಯಡ್ ಮಾಡಿದ್ರೆ 14 ಬರುತ್ತೆ? ಸೊ 14 - 5 ಮಾಡಿದ್ರೆ ಎಷ್ಟು ಬರುತ್ತೆ? 9. ಇದನ್ನು 9 ಇಲ್ಲಿಗೆ ಇಡೋಣ. ಸೊ 9 + 2 ಎಷ್ಟು? 11. ನೆಕ್ಸ್ಟು ಇಲ್ಲಿ 8 ಬರಬೇಕು, 2 ಇದೆ. ಸೊ 6 + 2 8. 6 + 2 8 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ಈ ಬಾಕ್ಸಲ್ಲಿ ಏನಾಗುತ್ತೆ, ಇಲ್ಲಿ ನಮಗೆ 2 ಇದೆ, 12 ಇದೆ, 5 ಇದೆ, 18 ಇದೆ. ಈಗ 12 ಬರಬೇಕು ಅಂದರೆ 2 + ಎಷ್ಟು ಮಾಡಿದ್ರೆ 12 ಬರುತ್ತೆ? 10 ಮಾಡಿದ್ರೆ 12 ಬರುತ್ತೆ. ಸೊ ಇಲ್ಲಿಗೆ 10. ನೆಕ್ಸ್ಟ್ ಇಲ್ಲಿ 5 ಕೊಟ್ಟಿದ್ದಾರೆ. ನೆಕ್ಸ್ಟ್ 2 + ಇಲ್ಲಿ 2 + ಎಷ್ಟು ಮಾಡಿದ್ರೆ 18 ಬರುತ್ತೆ? ಅದನ್ನ ನೋಡಿ. 16 ಮಾಡಿದ್ರೆ 16 + 2 18. ಸೊ ಇಲ್ಲಿ 16 ಬರುತ್ತೆ. ನೆಕ್ಸ್ಟ್ 16 + 5 16 + 5 ಮಾಡಿದ್ರೆ 21. 16 + 5 21. ನೆಕ್ಸ್ಟ್ 12 + 21 ಎಷ್ಟಾಗುತ್ತೆ? 12 + 21 ಎಷ್ಟಾಗುತ್ತೆ? 33. ಸೊ ಇಲ್ಲಿಗೆ 33. ಈಗ 10 + 5 ಎಷ್ಟಾಗುತ್ತೆ? 15. 10 + 5 15. ನೆಕ್ಸ್ಟ್ 20. ನೆಕ್ಸ್ಟ್ ಕ್ವಶನ್ 23 ಕ್ವಶನ್ ಏನು ಕೊಟ್ಟಿದ್ದಾರೆ? ಸಬ್ಟ್ರಾಕ್ಟ್ ಅಕ್ರಾಸ್ ಸಬ್ಟ್ರಾಕ್ಟ್ ಡೌನ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಏನು ಕೊಟ್ಟಿದ್ದಾರೆ? 18 ಕೊಟ್ಟಿದ್ದಾರೆ, 8 ಕೊಟ್ಟಿದ್ದಾರೆ, 13 3. ಈಗ 18 - 8 ಮಾಡಿದ್ರೆ ಎಷ್ಟು ಬರುತ್ತೆ? 10. 10. ನೆಕ್ಸ್ಟ್ 13 - 3 ಮಾಡಿದ್ರೆ ಎಷ್ಟು ಬರುತ್ತೆ? 10. ಸೊ 10. 10 - 10 ಮಾಡಿದ್ರೆ ಎಷ್ಟು ಬರುತ್ತೆ? 0. 8ಅಲ್ಲಿ 3 ಹೋದ್ರೆ ಎಷ್ಟು? 5. 18ಅಲ್ಲಿ 13 ಹೋದ್ರೆ ಈಗ ನಮಗಿಲ್ಲಿ 8 + 8 - 3 ಮಾಡಿದ್ರೆ ಎಷ್ಟು ಬರುತ್ತೆ? 5. ನೆಕ್ಸ್ಟ್ 18 - 13 ಮಾಡಿದ್ರೆ 5 ಬರುತ್ತೆ. ಇಲ್ಲಿ ಕ್ವಶನಲ್ಲಿ ಏನು ಕೊಟ್ಟಿದ್ರು? ಅಕ್ರಾಸ್ ಇದ್ದಾಗಲೂ ಮೈನಸ್ ಮಾಡಬೇಕು, ಡೌನ್ ಇದ್ದಾಗಲೂ ಮೈನಸ್ ಮಾಡಬೇಕು ಅಂತ ಕೊಟ್ಟಿದ್ರು. ಸೊ ನೆಕ್ಸ್ಟು 17, ಇಲ್ಲಿ 9 ಇದೆ, ಇಲ್ಲಿ 3 ಇದೆ, ಇಲ್ಲಿ 8 ಇದೆ. ಸೊ ಈಗ 17ಗೆ ಅಂದರೆ 9 ಬರಬೇಕು. ಇಲ್ಲಿ 17 ಇದೆ, ಮೈನಸ್ ಏನು ಮಾಡಿದ್ರೆ 9 ಬರುತ್ತೆ? ಏನಂದರೆ ಇಲ್ಲಿ 17 - 9 ಮಾಡಿದ್ರೆ ಇಲ್ಲಿಗೆ 8 ಬರುತ್ತೆ. ನೆಕ್ಸ್ಟ್ 8 - 3 ಮಾಡೋಣ. 8 - 3 ಮಾಡಿದ್ರೆ ಎಷ್ಟು ಬರುತ್ತೆ? 5 ಬರುತ್ತೆ. ನೆಕ್ಸ್ಟ್ 8 - 5 ಮಾಡೋಣ. 8 - 5 ಮಾಡಿದ್ರೆ 3 ಬರುತ್ತೆ. ಸೊ ಇಲ್ಲಿಗೆ 3 ಬರೆಯೋಣ. ನೆಕ್ಸ್ಟ್ 9 - ಎಷ್ಟು ಮಾಡಿದ್ರೆ 3 ಬರುತ್ತೆ? 9 - ಇಲ್ಲಿಗೆ 3 ಇದೆ, 9 - 6 ಮಾಡಿದ್ರೆ 3 ಬರುತ್ತೆ. ಸೊ ಇಲ್ಲಿಗೆ 6. ಇಲ್ಲಿ 17 ಮೈನಸ್ ಎಷ್ಟು ಮಾಡಿದ್ರೆ 8 ಬರುತ್ತೆ ಅಂತ ನೋಡಬೇಕು. 17 ಮೈನಸ್ ಇಲ್ಲಿಗೆ
9 ಮಾಡಿದ್ರೆ 8 ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 24 ನೋಡ್ರಿ. ಅಲ್ಲಿ ಏನ್ ಕೇಳಿದ್ದಾರೆ, ಆಡ್ ಅಕ್ರಾಸ್ ಸಬ್ಟ್ರಾಕ್ಟ್ ಡೌನ್ ಅಂತ ಕೇಳಿದ್ದಾರೆ. ಅಲ್ಲಿ ಫಸ್ಟ್ ಒನ್ 9 6 3 4 ಕೊಟ್ಟಿದ್ದಾರೆ. ಈಗ ಆಡ್ ಅಕ್ರಾಸ್, ಅಕ್ರಾಸ್ ಅಲ್ಲಿ ಇದ್ದಾಗ ಆಡ್ ಮಾಡಬೇಕು. ನೆಕ್ಸ್ಟ್ ಸಬ್ಟ್ರಾಕ್ಟ್ ಡೌನ್, ಡೌನ್ ಮಾಡ್ಬೇಕಾದ್ರೆ ಸಬ್ಟ್ರಾಕ್ಟ್ ಮಾಡ್ಬೇಕಂತ ಕೊಟ್ಟಿದ್ದಾರೆ. ಈಗ ಆಡ್ ಅಕ್ರಾಸ್ ಅಂದ್ರೆ 9 ಪ್ಲಸ್ 6 ಎಷ್ಟಾಗುತ್ತೆ 15. ಈಗ ಇಲ್ಲಿಗೆ 15 ಇರೋಣ. ನೆಕ್ಸ್ಟ್ 3 ಪ್ಲಸ್ 4 ಎಷ್ಟು 3 ಪ್ಲಸ್ 4 ಎಷ್ಟಾಗುತ್ತೆ 7. ಸೊ 3 ಪ್ಲಸ್ 4 7. ಈಗ ಇವು ಮೂರು ಡೌನ್ ಅಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕು. 15 ಅಲ್ಲಿ 7 ಹೋದ್ರೆ ಎಷ್ಟು 15 ಮೈನಸ್ 7 ಇಸ್ ಈಕ್ವಲ್ ಟು 8 ಬರುತ್ತೆ. ಸೊ ಇಲ್ಲಿಗೆ 8. ನೆಕ್ಸ್ಟ್ 6 ಅಲ್ಲಿ 4 ತೆಗಿಬೇಕು. 6 ಮೈನಸ್ 4 ಇಸ್ ಈಕ್ವಲ್ ಟು 2. ನೆಕ್ಸ್ಟ್ 9 ಮೈನಸ್ 3 ಇದೆ. ಸೊ 9 ಮೈನಸ್ 3 ಇಸ್ ಈಕ್ವಲ್ ಟು 6. ಇಲ್ಲಿಗೆ 6, ಇಲ್ಲಿಗೆ 2. ನೆಕ್ಸ್ಟ್ ಕ್ವಶನ್ ಏನಿದೆ, 9 ಕೊಟ್ಟಿದ್ದಾರೆ, 17 3 8 ಇದೆ. ಸೊ ಈಗ ಇಲ್ಲೂ ಅಷ್ಟೇ ಆಡ್ ಅಕ್ರಾಸ್ ಡೌನ್ ಅಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕು. ಇಲ್ಲಿ 79 ಪ್ಲಸ್ ಎಷ್ಟು ಮಾಡಿದ್ರೆ ನಮಗೆ 17 ಸಿಗುತ್ತೆ ಅಂತ ನೋಡಬೇಕು. 9 ಪ್ಲಸ್ 8 ಮಾಡಿದ್ರೆ 17 ಸಿಗುತ್ತೆ. ಸೊ ಇಲ್ಲಿಗೆ 8. ನೆಕ್ಸ್ಟ್ 8 ಮೈನಸ್ 3 ಮಾಡೋಣ. 8 ಮೈನಸ್ 3 ಡೌನ್ ಅಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕು. ಸೊ 8 ಮೈನಸ್ 3 ಮಾಡಿದ್ರೆ 5, ಇಲ್ಲಿಗೆ 5 ಬರುತ್ತೆ. ನೆಕ್ಸ್ಟ್ 17 ಅಲ್ಲಿ ಎಷ್ಟು ಹೋದ್ರೆ 8 ಬರುತ್ತೆ ಅಂತ ನೋಡ್ಬೇಕು. 17 ಅಲ್ಲಿ ಎಷ್ಟು ಹೋದ್ರೆ 8 9 ಹೋದ್ರೆ 8 ಬರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ನಮಗೆ 9 ಬೇಕು, 3 ಇದೆ. ಸೊ ಎಷ್ಟು ಆಡ್ ಮಾಡಿದ್ರೆ ನಮಗೆ 9 ಬರುತ್ತೆ ಅದನ್ನ ನೋಡ್ಬೇಕು. 6 ಆಡ್ ಮಾಡಿದ್ರೆ 6 ಪ್ಲಸ್ 3 9. ಸೊ ಇಲ್ಲಿಗೆ 6. ಈಗ ಇಲ್ಲಿ 9 ಡೌನ್ ಮಾಡ್ತಿದ್ದೀವಿ. ಸೊ 9 ಮೈನಸ್ 6 ಇಸ್ ಈಕ್ವಲ್ ಟು ಎಷ್ಟು 3. ಇಲ್ಲಿಗೆ 3. ನೆಕ್ಸ್ಟ್ ಕ್ವಶನ್ ನಂಬರ್ 25 ನೋಡ್ರಿ. There was 60 chocolates in a shop. The shopkeeper sold 20. How many chocolates were left now? ಶಾಪ್ ಅಲ್ಲಿ 60 ಚಾಕ್ಲೇಟ್ಸ್ ಇದ್ವು. ಶಾಪ್ ಕೀಪರು ಎಷ್ಟು 20 ಚಾಕ್ಲೇಟ್ಸ್ ನ ಸೋಲ್ಡ್ ಮಾಡಿದ್ದಾರೆ. ಈಗ ಎಷ್ಟು ಚಾಕ್ಲೇಟ್ ಉಳಿದಿದ್ದಾವೆ ಅಂತ ನಾವು ಬರೀಬೇಕು. ಈಗ ನಂಬರ್ ಆಫ್ ಚಾಕ್ಲೇಟ್ಸ್ ಇನ್ ದ ಶಾಪ್ ಎಷ್ಟಿದ್ವು 60 ಚಾಕ್ಲೇಟ್ಸ್ ಇದ್ವು. ದ ನಂಬರ್ ಆಫ್ ಚಾಕ್ಲೇಟ್ಸ್ ಆರ್ ಸೋಲ್ಡ್ ಬೈ ಶಾಪ್ ಕೀಪರ್ ಎಷ್ಟು 20 ಚಾಕ್ಲೇಟ್ಸ್ ಸೋಲ್ಡ್ ಆಯ್ತು. ಸೊ ಇದನ್ನ ಮೈನಸ್ ಮಾಡ್ಬೇಕು. ಈಗ ಹೆಂಗಾಗುತ್ತೆ ಅಂದ್ರೆ ಈಗ ಉಳಿದಿರೋ ಚಾಕ್ಲೇಟ್ಸ್ ಎಷ್ಟು ಅಂತ ನಾವು ಕಂಡುಹಿಡಿಬೇಕು. ಸೊ 60 ಮೈನಸ್ 20 ಇಸ್ ಈಕ್ವಲ್ ಟು 40 ಚಾಕ್ಲೇಟ್ಸ್ ಉಳಿದಿದೆ. ಸೊ therefore the remaining chocolates left in the shop ಎಷ್ಟು ಅಂದ್ರೆ 40 chocolates. ನೆಕ್ಸ್ಟ್ 26th ಕ್ವಶನ್ ನೋಡಿ, ಏನ್ ಕೊಟ್ಟಿದ್ದಾರೆ. In a class of 42 children, 20 are boys. How many of there are girls? 42 ಜನ ಕ್ಲಾಸ್ ಅಲ್ಲಿ ಇದ್ದಾರೆ. ಅದರಲ್ಲಿ 20 ಜನ ಬಾಯ್ಸ್ ಅಂತೆ, ಗರ್ಲ್ಸ್ ಎಷ್ಟು ಜನ ಇದ್ದಾರೆ ಅಂತ ನಾವು ಕಂಡುಹಿಡಿಯಬೇಕು. ಸೊ ಟೋಟಲ್ ನಂಬರ್ ಆಫ್ ಚಿಲ್ಡ್ರನ್ಸ್ ಇನ್ ದ ಕ್ಲಾಸ್ ಎಷ್ಟು ಜನ ಇದ್ದಾರೆ ಕ್ಲಾಸ್ ಅಲ್ಲಿ 42 ಚಿಲ್ಡ್ರನ್ಸ್ ಇದ್ದಾರೆ. ನೆಕ್ಸ್ಟ್ ನಂಬರ್ ಆಫ್ ಬಾಯ್ಸ್ ಇನ್ ದ ಕ್ಲಾಸ್ ಎಷ್ಟು ಜನ ಬಾಯ್ಸ್ ಇದ್ದಾರೆ 20 ಮೆಂಬರ್ಸ್ ಬಾಯ್ಸ್ ಇದ್ದಾರೆ. ನೆಕ್ಸ್ಟ್ ಹೌ ಮೆನಿ ಆರ್ ದ ಗರ್ಲ್ಸ್ ಇದನ್ನ ನಾವು ಕಂಡುಹಿಡಿಯಬೇಕು. ಸೊ 42 ಟೋಟಲ್ ನಂಬರ್ ಆಫ್ ಕ್ಲಾಸ್, 20 ನಂಬರ್ ಆಫ್ ಬಾಯ್ಸ್, 42 ಮೈನಸ್ 20 ಮಾಡಿದ್ರೆ 22. ಸೊ ಈಗ ನಮಗೆ ಎಷ್ಟು ಗರ್ಲ್ಸ್ ಎಷ್ಟು ಜನ ಇದ್ದಾರೆ ಅಂದ್ರೆ 22 ಮೆಂಬರ್ಸ್ ಇದ್ದಾರೆ. ಟೋಟಲ್ ನಂಬರ್ ಆಫ್ ಗರ್ಲ್ಸ್ ಇನ್ ಕ್ಲಾಸ್ ಅಂದ್ರೆ 22 ಮೆಂಬರ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 27. There are 96 butterflies in a garden. 42 flew away.
ಹೌ ಮೆನಿ ಬಟರ್ಫ್ಲೈಸ್ ಆರ್ ಸ್ಟಿಲ್ ರಿಮೈನಿಂಗ್? ಒಂದು ಗಾರ್ಡನಲ್ಲಿ 96 ಬಟರ್ಫ್ಲೈಸ್ ಇರ್ತವೆ, 96 ಬಟರ್ಫ್ಲೈಸ್ ಇರ್ತವೆ. ಈಗ 42 ಬಟರ್ಫ್ಲೈಸ್, 42 ಬಟರ್ಫ್ಲೈಸ್ ಹಾರ್ಕೊಂಡು ಹೋಗ್ತವೆ. ಈಗ ಉಳಿದಿರೋ ಬಟರ್ಫ್ಲೈಸ್ ಎಷ್ಟು ಅಂತ ನಾವು ಬರೀಬೇಕು. ಈಗ 42 96 butterflies are there in the garden. Number of butterflies flew away. ಎಷ್ಟು? 42 butterflies flew away. Next, total number ಅಂದರೆ how many butterflies are remaining ನಾವು ಫೈಂಡ್ ಮಾಡಬೇಕು. ಈಗ 96 minus 42 ಎಷ್ಟಾಗುತ್ತೆ? 54. Therefore, the butterflies remaining are 54 butterflies in the garden. 28 ನೀವೇ ಟ್ರೈ ಮಾಡಿ. ನೆಕ್ಸ್ಟ್ 29 ಕ್ವಶನ್ ಏನಿದೆ? Pradeep's dad bought 24 mangoes. Of them, Pradeep ate 7. How many mangoes were left now? ಅಂದರೆ ಪ್ರದೀಪ್ ಡ್ಯಾಡು 24 ಮ್ಯಾಂಗೋಸ್ನ ತಂದಿರ್ತಾರೆ. ಈಗ ಅದರಲ್ಲಿ ಪ್ರದೀಪ್ 7 ಮ್ಯಾಂಗೋಸ್ನ ತಿಂದ್ಬಿಡ್ತಾರೆ. ಎಷ್ಟು ಉಳಿತವೆ ಅಂತ ಕೇಳಿರೋದು. ಈಗ ಪ್ರದೀಪ್ ಡ್ಯಾಡ್ ಬೋಟ್ ಎಷ್ಟು ಮ್ಯಾಂಗೋಸ್ ತಂದಿದ್ದಾರೆ ಅಂದರೆ 24 ಮ್ಯಾಂಗೋಸ್ನ ತಂದಿದ್ರು. ಅದರಲ್ಲಿ ಪ್ರದೀಪ್ ಏಟ್ 7 ಮ್ಯಾಂಗೋಸ್. ಸೊ ದ ನಂಬರ್ ಆಫ್ ಮ್ಯಾಂಗೋಸ್ ಲೆಫ್ಟ್ ಇದನ್ನ ಏನು ಮಾಡಬೇಕಂದ್ರೆ 24 minus 7 ಎಷ್ಟು ಉಳಿಯುತ್ತೆ? ಈಗ ತಂದಿರೋದು 24, ಅದರಲ್ಲಿ ಪ್ರದೀಪ್ 7 ತಿಂದಿದ್ರೆ 17 mangoes. Therefore, the number of mangoes left are 17 mangoes. Next, question number 30. A car had 42 liters of petrol before a journey. After long journey, only 11 liters of petrol was remaining. How much of petrol was used for journey? ಇಲ್ಲಿ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 42 ಲೀಟರ್ಸ್ ಪೆಟ್ರೋಲ್ ಕಾರಲ್ಲಿ ಜರ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇರುತ್ತೆ. ನಾವು ಅವ್ರ ಜರ್ನಿ ಮಾಡ್ತಾ 11 ಲೀಟರ್ಸ್ ಪೆಟ್ರೋಲು ಉಳಿದಿರುತ್ತೆ ಲಾಸ್ಟಿಗೆ. ಈಗ ಟೋಟಲ್ ಜರ್ನಿಯಲ್ಲಿ ಎಷ್ಟು ಲೀಟರ್ ಪೆಟ್ರೋಲ್ ಹೋಗಿದೆ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಸೊ ದ ಪೆಟ್ರೋಲ್ ಇನ್ ದ ಕಾರ್ ಬಿಫೋರ್ ಸ್ಟಾರ್ಟ್ ಜರ್ನಿ ಎಷ್ಟು ಲೀಟರ್ ಇತ್ತು ಅಂದರೆ 42 ಲೀಟರ್ಸ್ ಇತ್ತು. ನೆಕ್ಸ್ಟ್ ರಿಮೈನಿಂಗ್ ಪೆಟ್ರೋಲ್ ಇನ್ ದ ಕಾರ್ ಈಗ ಎಷ್ಟು ಲೀಟರ್ ಉಳಿದಿದೆ? 11 ಲೀಟರ್ಸ್ ಉಳಿದಿದೆ. ನೆಕ್ಸ್ಟ್ ಹೌ ಮಚ್ ಪೆಟ್ರೋಲ್ ವಾಸ್ ಯೂಸ್ಡ್ ಫಾರ್ ದ ಜರ್ನಿ ಅಂತ ನಾವು ಕಂಡುಹಿಡಿಬೇಕು. ಸೊ 42 minus 11 ಎಷ್ಟಾಗುತ್ತೆ? 31 ಲೀಟರ್ಸ್ ಉಳಿಯುತ್ತೆ. So therefore petrol used for the journey is 31 liters. Next question ನೋಡಿ. 31st question ನೋಡಿ. In a shop there were 76 scooters for a sale. In a certain week the shop sold 35 scooters. How many scooters were now remaining? ಅಂದ್ರೆ ಇಲ್ಲಿ ಏನು ಕೇಳಿದ್ದಾರೆ ಅಂದ್ರೆ ಶಾಪ್ ಅಲ್ಲಿ ಅಂದ್ರೆ ಒಂದು ಸೇಲ್ ಇರುತ್ತೆ, ಆ ಸೇಲ್ ಅಲ್ಲಿ 76 ಸ್ಕೂಟರ್ಸ್ ಇರುತ್ತಂತೆ. ಅದರಲ್ಲಿ ಈಗ ಸೋಲ್ಡ್ ಆಗಿರೋದು ಅಂದ್ರೆ ತಗೊಂಡಿದ್ದಾರೆ, ಎಷ್ಟು ತಗೊಂಡಿದ್ದಾರೆ ಸ್ಕೂಟರ್ಗಳನ್ನ ಅಂದ್ರೆ 35 ಸ್ಕೂಟರ್ಸ್ನ ಸೋಲ್ಡ್ ಮಾಡಿದ್ದಾರೆ. ಈಗ ಉಳಿದಿರೋದು ಎಷ್ಟು ಅಂತ ನಾವು ಕಂಡುಹಿಡಿಬೇಕು. ಸೊ ನಂಬರ್ ಆಫ್ ಸ್ಕೂಟರ್ಸ್ ಫಾರ್ ಎ ಸೇಲ್ ಈಸ್ 76. ನೆಕ್ಸ್ಟ್ ದ ಸ್ಕೂಟರ್ಸ್ ಸೋಲ್ಡ್ ಅಂದ್ರೆ ಎಷ್ಟು ಸೋಲ್ಡ್ ಆಗಿದಾವೆ? 35 ಸೋಲ್ಡ್ ಆಗಿದಾವೆ. ಈಗ 76 ಮೈನಸ್ 35 ಸೋಲ್ಡ್ ಆಗಿರೋದು, ಟೋಟಲ್ ತಗೊಂಡಿರೋದು ಮೈನಸ್ ಸೋಲ್ಡ್ ಆಗಿರೋದು ಮಾಡಿದ್ರೆ ಈಗ ಎಷ್ಟು ಉಳಿದಿದಾವೆ ಅಂತ ನಮಗೆ ಬರುತ್ತೆ. ಸೊ 41 ಸ್ಕೂಟರ್ಸ್ ಈಗ ಇದಾವೆ. ಸೊ ಅದು ದ ರಿಮೈನಿಂಗ್ ಸ್ಕೂಟರ್ಸ್ ಆರ್ 41 ಸ್ಕೂಟರ್ಸ್. ನೆಕ್ಸ್ಟ್
ಕ್ವಶನ್ ನಂಬರ್ 32 ನೋಡ್ರಿ. A farmer had 23 cows. He bought 31 more. How many cows does have now? ಅಂದ್ರೆ ಒಬ್ಬ ಫಾರ್ಮರು ಅವನ ಹತ್ರ 23 ಕೌಸ್ ಇರುತ್ತೆ, ಮತ್ತೆ ಅವನು 31 ಕೌಸ್ನ ತಗೊಂಡ್ಬರ್ತಾನೆ. ಈಗ ಎಷ್ಟು ಉಳಿದಿದ್ದಾವೆ ಅಂತ ನಾವು ಕಂಡುಹಿಡಿಯಬೇಕು. ಅದನ್ನ ಹೆಂಗ್ ಮಾಡಬೇಕು? ನಂಬರ್ ಆಫ್ ಫಾರ್ಮರ್ಸ್ ಹ್ಯಾವ್ ಎಷ್ಟಿದಾವೆ? 23 ಇದಾವೆ. ನಂಬರ್ ಆಫ್ ಕೌಸ್ ಹಿ ಬಾಟ್ ಎಷ್ಟು ತಂದಿರ್ತಾನೆ? 31 ಕೌಸ್ ತಂದಿರ್ತಾನೆ. ಈಗ ಹೌ ಮೆನಿ ಕೌಸ್ ವಿ ಹ್ಯಾವ್ ಕಂಡುಹಿಡಿಬೇಕು. ಎಷ್ಟು? 23 ಅವನ ಹತ್ರ ಇರೋದು, 31 ಮತ್ತೆ ತಗೊಂಡ್ಬರ್ತಾನೆ. ಸೊ 23 ಪ್ಲಸ್ 31 ಎಷ್ಟಾಗುತ್ತೆ? 54. ಸೊ therefore ನಂಬರ್ ಆಫ್ ಕೌಸ್ ಲೆಫ್ಟ್ ನಾವು ಎಷ್ಟು ಉಳಿದಿರುತ್ತೀಗ? 54 ಕೌಸ್ ಈಗ ಫಾರ್ಮರ್ ಹತ್ರ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 33 ನೋಡ್ರಿ. ಸುರೇಶ್ ಹ್ಯಾಸ್ 34 ಇಂಡಿಯನ್ ಪೋಸ್ಟಲ್ ಸ್ಟಾಂಪ್ಸ್ ಅಂಡ್ 63 ಫಾರಿನ್ ಪೋಸ್ಟಲ್ ಸ್ಟಾಂಪ್ಸ್. ಹೌ ಮೆನಿ ಸ್ಟಾಂಪ್ಸ್ ಡಸ್ ಹಿ ಆಲ್ ಟುಗೆದರ್? ಇಲ್ಲಿ ಸುರೇಶ್ ಹತ್ರ 34 ಇಂಡಿಯನ್ ಪೋಸ್ಟಲ್ ಸ್ಟಾಂಪ್ಸ್ ಇರುತ್ತೆ, ಆಮೇಲೆ 63 ಫಾರಿನ್ ಪೋಸ್ಟಲ್ ಸ್ಟಾಂಪ್ಸ್ ಇರುತ್ತಂತೆ. ಈಗ ನಮಗೆ ಟೋಟಲ್ ಅಷ್ಟು ಸೇರಿ ಎಷ್ಟು ಪೋಸ್ಟ್ಗಳು ಇದಾವೆ ಅಂತ ನೋಡ್ಬೇಕು, ಪೋಸ್ಟಲ್ ಸ್ಟಾಂಪ್ಗಳಿದಾವೆ ಅಂತ ನೋಡ್ಬೇಕು. ಈಗ ನಂಬರ್ ಆಫ್ ಇಂಡಿಯನ್ ಪೋಸ್ಟಲ್ ಸ್ಟಾಂಪ್ಸ್ ಎಷ್ಟಿದಾವೆ? 34 ಇದಾವೆ. ನಂಬರ್ ಆಫ್ ಫಾರಿನ್ ಪೋಸ್ಟಲ್ ಸ್ಟಾಂಪ್ಸ್ ಎಷ್ಟಿದಾವೆ? 63 ಇದಾವೆ. ಟೋಟಲ್ ಆಗಿ ಆಲ್ ಟುಗೆದರ್ ಅಂದ್ರೆ ಇಂಡಿಯನ್ ಮತ್ತೆ ಫಾರಿನ್ ಇಂದ ಎಷ್ಟು ಸೇರಿ ಎಷ್ಟಾಗುತ್ತೆ ಅಂತ ನಾವು ಕಂಡುಹಿಡಿಬೇಕು. ಸೊ 34 ಇಂಡಿಯನ್ ಪೋಸ್ಟಲ್, 63 ಫಾರಿನ್ ಪೋಸ್ಟಲ್, ಟೋಟಲ್ ಇದನ್ನ 34 ಇಂಡಿಯನ್ ಇಂದು ಮತ್ತೆ 63 ಫಾರಿನ್ ಇಂದು ಪೋಸ್ಟಲ್ ಸ್ಟಾಂಪ್ಸ್ ನ ಆಡ್ ಮಾಡಬೇಕು. ಪ್ಲಸ್ ಮಾಡಿದ್ರೆ 97 ಅವನ ಹತ್ರ ಇರುತ್ತೆ. ಸೊ ನಂಬರ್ ಆಫ್ ಸ್ಟಾಂಪ್ಸ್ ಆಲ್ ಟುಗೆದರ್ ಆರ್ 97. ಕ್ವಶನ್ ನಂಬರ್ 34 ನೋಡ್ರಿ. ಅಲ್ಲಿ ಏನ್ ಕೊಟ್ಟಿದ್ದಾರೆ? ರೋಹಿತ್ had to spend 25 rupees on books. Next, rupees 53 on dress in a shop. How much money did he spend all together? ನೆಕ್ಸ್ಟ್ ಬುಕ್ಸ್ ತಗೊಳಕ್ಕೆ ಏನ್ ಕೊಟ್ಟಿದ್ದಾರೆ ಅಂದ್ರೆ, ರೋಹಿತ್ ಅವನು ಬುಕ್ಸ್ ತಗೊಳಕ್ಕೆ 25 ರೂಪೀಸ್ನ ಖರ್ಚು ಮಾಡ್ತಿದ್ದಾನೆ. ನೆಕ್ಸ್ಟ್ ಡ್ರೆಸ್ ತಗೊಳಕ್ಕೆ 53 ರೂಪೀಸ್ನ ಖರ್ಚು ಮಾಡ್ತಿದ್ದಾನೆ. ನಮಗೆ ಈಗ ಉಳಿದಿರೋದೆಷ್ಟು? ಆಲ್ ಟುಗೆದರ್ ಎಷ್ಟಾಗುತ್ತೆ? ಉಳಿದಿರೋದಲ್ಲ, ಆಲ್ ಟುಗೆದರ್ ಎಷ್ಟು ರೂಪೀಸ್ ಆಗುತ್ತೆ ಅಂತ ನಾವು ಕಂಡುಹಿಡಿಬೇಕು. ಸೊ ರುಪೀಸ್ ಸ್ಪೆಂಡ್ ಫಾರ್ ಬುಕ್ಸ್, ಬುಕ್ಸಿಗೆ ಎಷ್ಟು ರೂಪಾಯಿ ಖರ್ಚು ಮಾಡ್ದ? ರುಪೀಸ್ 25 ರೂಪೀಸ್ನ ಬುಕ್ಸಿಗೆ ಖರ್ಚು ಮಾಡ್ದ ಅವನು. ನೆಕ್ಸ್ಟು ರುಪೀಸ್ ಸ್ಪೆಂಡ್ ಫಾರ್ ಡ್ರೆಸ್, ಎಷ್ಟು ರೂಪೀಸ್ನ ಡ್ರೆಸ್ಸಿಗೆ ಖರ್ಚು ಮಾಡ್ದ ಅವನು? 53 ರೂಪೀಸ್ನ ಖರ್ಚು ಮಾಡ್ದ. ಹೌ ಮಚ್ ಮನಿ ಹಿ ಸ್ಪೆಂಡ್, ಎಷ್ಟು ಖರ್ಚು ಮಾಡ್ದ ಅಂತ ನಾವು ನೋಡ್ಬೇಕು. ಈಗ 25 ಬುಕ್ಸಿಗೆ ಪ್ಲಸ್ 53 ಡ್ರೆಸ್ಸಿಗೆ. ಸೊ ಇವೆರಡನ್ನ ಆಡ್ ಮಾಡಿದ್ರೆ ಆಲ್ ಟುಗೆದರ್ ಎಷ್ಟು ಖರ್ಚು ಮಾಡ್ದ ಅಂತ ನಮಗೆ ಗೊತ್ತಾಗುತ್ತೆ. ಸೊ 25 ಪ್ಲಸ್ 53 ಎಷ್ಟಾಗುತ್ತೆ? 78 ರೂಪೀಸ್ ಅವನು ಖರ್ಚು ಮಾಡಿರ್ತಾನೆ ಟೋಟಲ್ ಆಗಿ. ದ ಮನಿ ಸ್ಪೆಂಡ್ ಫ್ರಮ್ ರೋಹಿತ್ ಆಲ್ ಟುಗೆದರ್ ಈಸ್ 78 ರೂಪೀಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ವಶನ್ ನಂಬರ್ 35. ಅಲ್ಲಿ ಕ್ವಶನ್ ಏನ್ ಕೊಟ್ಟಿದ್ದಾರೆ? 52 cows are grazing in a field. 17 more joined them from a farm. How many cows are grazing in a field all together? ಅಂದ್ರೆ ಈಗ ಫಸ್ಟ್ ಒಂದು ಫೀಲ್ಡ್ ಅಲ್ಲಿ 52 ಕೌಸ್ ಇರ್ತವೆ, ಅದರ ಜೊತೆಗೆ 17 ಮತ್ತೆ ಬೇರೆ ಕೌಸ್ಗಳು ಫಾರ್ಮ್ ಇಂದ ತಗೊಂಡ್ಬಂದು ಅಲ್ಲಿ ಬಿಡ್ತಾರೆ. ಸೊ ಈಗ ಟುಗೆದರ್ ಅಂದ್ರೆ 52 ಪ್ಲಸ್ 17 ಮಾಡಿದಾಗ ಆಲ್ ಟುಗೆದರ್ ಎಷ್ಟಾಗುತ್ತೆ ಅಂತ ನಾವು ಕಂಡುಹಿಡಿಬೇಕು. ಸೊ ನಂಬರ್ ಆಫ್ ಕೌಸ್ ಇನ್ ದ ಫೀಲ್ಡ್, ಟೋಟಲ್ ನಂಬರ್ ಆಫ್ ಕೌಸ್ ಎಷ್ಟಿದ್ದು? ಫಸ್ಟಿಗೆ
52 cows in 2. Next, number of cows joined to the field. ಆಮೇಲೆ ಬಂದು ಜಾಯಿನ್ ಆಗಿದ್ದ ಕೌಸ್ ಎಷ್ಟು 17. ಸೊ ಈಗ 52 ಪ್ಲಸ್ 17 ಎಷ್ಟಾಗುತ್ತೆ ಟೋಟಲ್ ಆಗಿ 52 ಪ್ಲಸ್ 17 ಮಾಡಿದ್ರೆ 69 ಕೌಸ್ ಟೋಟಲ್ ಆಗಿ. ಈಗ ಟೋಟಲ್ ನಂಬರ್ ಆಫ್ ಕೌಸ್ ಆಲ್ ಟುಗೆದರ್ in the field ಎಷ್ಟಾಗುತ್ತೆ 69 cows.